ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೆಂಪೇಗೌಡ ಪ್ರೌಢಶಾಲೆಯು ಮಾಗಡಿ ಪಟ್ಟಣದಲ್ಲಿನ ಅನುದಾನ ರಹಿತ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿರುವ ಮೊದಲ ಶಾಲೆ ಎಂದು ಶಿಕ್ಷಣ ಇಲಾಖೆಯ ಬಿಇಒರವರು ನೀಡಿರುವ ವರದಿಯಲ್ಲಿದೆ ಎಂದು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಟಿಆರ್ ರಾಮಕೃಷ್ಣಯ್ಯರವರು ಮಾಧ್ಯಮದ ಮುಖೇನ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಫಲಿತಾಂಶಕ್ಕೆ ಕಾರಣರಾದ ಶಾಲೆಯ ಮುಖ್ಯ ಶಿಕ್ಷಕ, ಸಹ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಶಾಲೆಯ ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ತಿಳಿಸಿದರು. ಈ ಬಾರಿ ನಮ್ಮ ಶಾಲೆಯಲ್ಲಿ 52 ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದು 52 ವಿದ್ಯಾರ್ಥಿನಿಯರು ಕೂಡ ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ 26 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ, 24 ಮಕ್ಕಳು ಫಸ್ಟ್ ಕ್ಲಾಸ್ ಪಡೆದಿದ್ದಾರೆ, ಉಳಿದ 2 ಸೆಕೆಂಡ್ ಕ್ಲಾಸ್ ಪಡೆದಿದ್ದಾರೆ. ಅದರಲ್ಲಿ ಜಾಹ್ನವಿ 625ಕ್ಕೆ 612 ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಪೂರ್ವಿಕ್ ಗೌಡ 625ಕ್ಕೆ 611 ಅಂಕ ಗಳಿಸಿ 2ನೇ ಸ್ಥಾನ ಪಡೆದಿದ್ದಾನೆ. ಲಾವಣ್ಯ ಹಾಗೂ ಪೂರ್ಣಿಮಾ ರವರು 625ಕ್ಕೆ 601 ಅಂಕ ಗಳಿಸಿ 3ನೇ ಸ್ಥಾನ ಪಡೆದಿದ್ದಾರೆ ಎಂದು ಹರ್ಷದಿಂದ ಟಿಆರ್ ರಾಮಕೃಷ್ಣಯ್ಯರವರು ತಮ್ಮ ಅನಿಸಿಕೆಯನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಇವತ್ತು ತಮಗೆ ಗಮನಕ್ಕೆ ತರಕ್ಕೆ ಇಚ್ಛೆ ಪಡೋದೇನೆಂದರೆ, ನಿನ್ನೆ ತಾನೇ SSLC ರಿಸಲ್ಟ್ಸ್ ಬಂದಿರೋ ತಮಗೆಲ್ಲ ಗೊತ್ತಿದೆ. ನಮ್ಮ ಕೆಂಪೇಗೌಡ ಸ್ಕೂಲು, ನಾನು ಇವತ್ತು ಕೆಂಪೇಗೌಡ ಸ್ಕೂಲ್ನ ಸಂಘದ ಅಧ್ಯಕ್ಷನಾಗಿದ್ದು, ನಮ್ಮ ಶಾಲೆ ಒಳಗೆ ನಮ್ಮ ಶಾಲೆ ಪ್ರಾರಂಭವಾಗಿ 1994ರಲ್ಲಿ ಪ್ರಾರಂಭವಾಯಿತು. 2006ರಿಂದ ನಮ್ಮದು SSLC ರಿಸಲ್ಟ್ ಬಂದಿದೆ. ಆ SSLC ರಿಸಲ್ಟಲ್ಲಿ ಇವತ್ತು ನಾವು 19ನೇ ರಿಸಲ್ಟ್ಸ್ ನಮಗೆ ಬಂದಿದೆ. 19 ವರ್ಷದ ರಿಸಲ್ಟೂ ಸಹ 100ಕ್ಕೆ 100ರಷ್ಟು ನಮ್ಮ ಶಾಲೆ ಪಡೆದಿರೋದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆಲ್ಲ ಕಾರಣರು ಸಂಘ ಸಂಸ್ಥಾಪಕರ ಲಕ್ಕೇಗೌಡರು, ಮಾಸ್ಟರ್ H. ರಂಗಪ್ಪನವರು, ರೇವಣ್ಣವರು, ರಾಧಾಕೃಷ್ಣ ಗೌಡರು, ಇತರರು ಎಲ್ಲರೂ ಕಾರಣಕರ್ತಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಆ್ಯಂಡ್ ಆಲ್ಸೋ ಈಗ ನಮ್ಮ ಸಂಘಕ್ಕೆ ನಾವು ನಮ್ಮ ತಾಲೂಕಿನ ಶಾಸಕರಾದ SC ಬಾಲಕೃಷ್ಣ ಅವರನ್ನು ಗೌರವಾಧ್ಯಕ್ಷರಾಗಿ ಮಾಡ್ಕೊಂಡಿದ್ವಿ. ಅವರು ಸಹ ನಮಗೆ ಹೆಚ್ಚಿನ ಬೆಂಬಲನ ನೀಡ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗೆ ಸಹಕಾರ ಕೊಡ್ತೀವಿ, ನೀವು ಅದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಿ. ಇವತ್ತು ನಮ್ಮ ಒಕ್ಕಲಿಗ ಸಂಘದ ಶಾಲೆಯೊಳಗೆ ಎಲ್ಲ ವರ್ಗದ ಜನ ವಿಶೇಷವಾಗಿ ರೈತ ವರ್ಗದ ಜನ, ಕಾರ್ಮಿಕ ವರ್ಗದ ಮಕ್ಕಳು, ರೈತ ವರ್ಗದ ಮಕ್ಕಳು ಇಂಥವರೇ ಬರ್ತಾರೆ. ಬಡತನದ ಮೂಲದಿಂದ ಬರ್ತಕ್ಕಂಥ ಮಕ್ಕಳೇ ಜಾಸ್ತಿ ಇರೋದ್ರಿಂದ ನಾನು ಸಂಪೂರ್ಣವಾಗಿ ಸಹಕಾರನ ನೀಡ್ತೀವಿ, ನೀವು ಚೆನ್ನಾಗಿ ಅಭಿವೃದ್ಧಿಗೊಳಿಸಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಇನ್ನು ಉನ್ನತ ಮಟ್ಟದ ಶಾಲೆಗಳನ್ನ ನೀವು ಓಪನ್ ಮಾಡಿ, PU ಇರ್ಬೋದು, ಡಿಪ್ಲೊಮಾ ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, ಇವೆಲ್ಲ ಮಾಡಿ ನಾನು ಸಹಕರಿಸ್ತೀನಿ ಅಂತ ಸಹ ಹೇಳಿದ್ದಾರೆ ಅನುಕೂಲಗಳಿಗೆ. ಹಾಗಾಗಿ ಈ ಸರಿ ನಮ್ಮ ಶಾಲೆಗೆ ಏಕೈಕ ಶಾಲೆ ಏನು ಒಂದು BEO ಅವರ ಆದೇಶ ಮತ್ತು ರಿಪೋರ್ಟಿನ ಪ್ರಕಾರವಾಗಿ ಇವತ್ತು ಮಾಗಡಿ ಟೌನ್ನೊಳಗೆ ಏಕೈಕ ಶಾಲೆ 100ಕ್ಕೆ 100ರಷ್ಟು ನಮಗೆ ರಿಸಲ್ಟ್ಸನ್ನು ಇವತ್ತು ನಮ್ಮ ತಂದುಕೊಟ್ಟೋದು ನಾವು ಹೆಮ್ಮೆ ಪಡೋಂಥ ವಿಚಾರ ನಮ್ಮ ಸಂಘದ ವತಿಯಿಂದ, ನಮ್ಮ ಶಾಲೆಯಿಂದ. ಜೊತೆಗೆ ಏನು ನಮ್ಮ ಶಾಲೆಯೊಳಗೆ ಸರ್ 52 ಜನ ಮಕ್ಕಳು ಎಕ್ಸಾಮ್ಸನ್ನು ಬರೆದಿದ್ರು, ಅದ್ರಾಗೆ 26 ಜನ ಡಿಸ್ಟಿಂಕ್ಷನ್ ಬಂದಿದ್ದು, ರಿಮೈನಿಂಗು 24 ಜನ 80%ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದು, ಏಕೈಕ ಇಬ್ಬರು ಮಾತ್ರ ಸೆಕೆಂಡ್ ಕ್ಲಾಸ್ ಬಂದಿರ್ತಾರೆ. ಯಾವುದೇ ರಿಸಲ್ಟ್ಸ್ ಇಲ್ಲಿವರೆಗೂ 19 ವರ್ಷದಿಂದ ಯಾವುದೇ ರಿಸಲ್ಟ್ಸ್ ನಮಗೆ ಮಕ್ಕಳಲ್ಲಿ ಇವತ್ತು ಹೋಗಿರೋದಿಲ್ಲ, ಫೇಲ್ ಆಗಿರೋದಿಲ್ಲ. ಇದನ್ನು ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ, ಜೊತೆಗೆ ಇವತ್ತು 6 ಸಬ್ಜೆಕ್ಟ್ಗಳಲ್ಲಿ ಕನ್ನಡ, ಹಿಂದಿ, ಸೋಷಿಯಲಲ್ಲಿ 100ಕ್ಕೆ 100ರಷ್ಟು ಮಾರ್ಕ್ಸ್ ತೆಗೆದಿರೋ ಮಕ್ಕಳು, ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ರಿಸಲ್ಟ್ ಬರೋದಕ್ಕೆ ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಇರ್ಬೋದು, ನಮ್ಮ ಶಾಲೆಯ ಟೀಚರ್ಸ್ಗಳು ಪರಿಶ್ರಮ ಜಾಸ್ತಿ ಇದೆ. ಜೊತೆಗೆ ನಮ್ಮ ಏನು SSLC ಎಕ್ಸಾಮ್ ಬರೆದಂಥ ಮಕ್ಕಳ ಪೇರೆಂಟ್ಸು ಸಹ ಇವತ್ತು ನಾವು ಯಾವುದೇ ಒಂದು ಮೀಟಿಂಗ್ಗಳು ಕರೆದಾಗ, ಸಭೆ ಬಂದಾಗ 100ಕ್ಕೆ 100ರಷ್ಟು ಬಂದು ನಮ್ಮ ಒಂದು ಏನು ಹೇಳ್ತೀವೋ ಅದನ್ನು ಸೂಚನೆಗಳನ್ನ ಕೊಡ್ತೀವಿ, ಅದನ್ನೆಲ್ಲ ಪಾಲಿಸಿ ಮಕ್ಕಳ ಒಂದು ಎಜುಕೇಷನ್ ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿರ್ತಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆ ಮುಂದೊಂದು ದಿನವೂ ಅಷ್ಟೇ ನಾವು ಈ ಮಾಧ್ಯಮ ಮುಖಾಂತರ ನಾನು ಕೇಳೋದಿಷ್ಟೇ, ಮುಂದೊಂದು ದಿನ ನಮ್ಮ ಗುರಿ 100ಕ್ಕೆ 100ರಷ್ಟು ಡಿಸ್ಟಿಂಕ್ಷನ್ ತರಬೇಕು ಅನ್ನೋದಿದೆ. ಯಾವುದೇ ಮಕ್ಕಳು ಇವತ್ತು ನಮ್ಮ ಶಾಲೆಗೆ ರೈತ ವರ್ಗದ ಮತ್ತು ಕಾರ್ಮಿಕ ವರ್ಗದ ಮಕ್ಕಳು ಬರೋದ್ರಿಂದ ಬಡತನದ ರೇಖೆ ಕಮ್ಮಿ ಇರ್ತಕ್ಕಂಥ ಮಕ್ಕಳೇ ನಮ್ಮ ಸೇರಿಸ್ತಾ ಇರ್ತಾರೆ. ಬೇರೆ ಶಾಲೆಗೆ ನಾವು ಫೀಸ್ ಕಂಪೇರ್ ಮಾಡಿದಾಗ ಮಾಡಲಿರ್ತಕ್ಕಂಥ ಲೀಡಿಂಗ್ ಶಾಲೆ ಏನೇನಿದೆ ಶಾಲೆಗಿನ್ನ ನಾವು ಫೀಸ್ ಕಮ್ಮಿ ತೊಗೊಳ್ತಾ ಇದ್ದೀವಿ. ಒಂದು 500, 5,000, 10,000 ಫೀಸ್ ಕಮ್ಮಿ ತೊಗೊಳ್ತೀವಿ.
ಜೊತೆಗೆ ಎಲ್ಲರಿಗಿಂತ ನಾವು ಉನ್ನತ ಮಟ್ಟದ ರಿಸಲ್ಟ್ಸ್ ಕೊಡ್ತಾಯಿದ್ದೀವಿ. ಹಾಗಾಗಿ ನೀವೆಲ್ಲ ಈ ಒಂದು ಶಾಲೆ ಒಂದೊಂದು ಉದ್ದೇಶ ಯಾವುದೇ ಕಮರ್ಷಿಯಲ್ ಉದ್ದೇಶ ಆಗಿರೋದಿಲ್ಲ, ಸಾರ್ವಜನಿಕ ಒಂದು ಶಾಲೆ ಥರನೇ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ, ಪಬ್ಲಿಕ್ ಶಾಲೆ ಥರ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಗಾಗಿ ನಾವು ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಉನ್ನತವಾದ ಒಂದು ಹೆಚ್ಚಿನ ಆಸಕ್ತಿಯನ್ನು ತೋರಿ ಉನ್ನತ ರಿಸಲ್ಟ್ಸನ್ನು ಕೊಡ್ತೀವಿ. ಮುಂದಿನ ದಿನ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಡ್ಮಿಷನ್ಸನ್ನು ಬಂದು ನೀವೆಲ್ಲ ಮಾಡಿಸೋದ್ರಿಂದ ನಿಮ್ಮ ಮುಂದಿನ ಮಕ್ಕಳಿಗೆ ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ. ಸರಿ, ಈ ಒಂದು ವಿಚಾರದಲ್ಲಿ ಈ ಸತಿಯನ್ನು ಮಾಗಡಿ ತಾಲೂಕಿಗೆ ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ಶಾಲೆಗಳಿಗೆ, ಅನುದಾನ ರಹಿತ ಶಾಲೆಗಳಿಗೆ ನಿಮ್ಮ ಶಾಲೆ ಫಸ್ಟ್ ಬಂದಿದೆ, 100% ರಿಸಲ್ಟನ್ನು ಬಂದಿದೆ. ಇದಕ್ಕೆ ಪೋಷಕರ ಸಹಕಾರ, ಮಕ್ಕಳ ಸಹಕಾರ, ಹಾಗೆ ಟೀಚರ್ ಸಹಕಾರ ಹೇಗಿತ್ತು? ಇನ್ನು ನಾವು ಮೊದಲೇ ಪ್ಲ್ಯಾನ್ ಮಾಡ್ತೀವಿ. SLC ವಿಶೇಷವಾಗಿ SLC ಮಕ್ಕಳಿಗೆ ನಾವು SLC ಎಕ್ಸಾಮ್ ಕಟ್ಟೋಂಥ ಮಕ್ಕಳಿಗೆ ಆಡಳಿತ ಮಂಡಳಿಯಿಂದ ಮೊದಲೇ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಈಗ ಈ ರಿಸಲ್ಟ್ ಬಂದ ತಕ್ಷಣ ನಾಳೆಯಿಂದಲೇ ನಾವು ಪ್ಲ್ಯಾನ್ ಮಾಡ್ತೀವಿ. ಮುಂದಿನ ಮಕ್ಕಳುಗಳ ನಾವು ಯಾವ ರೀತಿ ಅವ್ರಿಗೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತೀವಿ. ಫಸ್ಟು ನಮಗೆ ಒಂದು ಮಕ್ಕಳಲ್ಲಿ ಎಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ. ಅದ್ರಾಗೆ ಯಾವ ಮಕ್ಕಳಿಗೆ ಏನು ನಾಲೆಡ್ಜ್ ಇದೆ, ಗ್ರಾಮರ್ ನಾಲೆಡ್ಜ್ ಇದೆಯಾ, ಲ್ಯಾಂಗ್ವೇಜ್ ನಾಲೆಡ್ಜ್ ಇದೆಯಾ, ಮ್ಯಾಥಮೆಟಿಕ್ಸಲ್ಲಿ ಹೇಗಿದ್ದಾರೆ ಎಲ್ಲ ಚೆಕ್ ಮಾಡ್ಕೊಂಡು ಯಾವುದೇ ಮಕ್ಕಳಿಗೆ ಆ ನಾಲೆಡ್ಜ್ ಇಲ್ಲ ಅಂದ ಕ್ಷಣಕ್ಕೆ ನಾವು ಅದನ್ನು ಮತ್ತೆ ಹೊಸ್ದಾಗಿ ಫ್ರೆಶ್ ಆಗಿ ಅವ್ರು ಟ್ರೈನ್ ಅಪ್ ಮಾಡ್ತೀವಿ. ಅಲ್ಲಿ ಜೊತೆಗೆ ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ, ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಎಲ್ಲ ಟೀಚರ್ಸನ್ನು ನಾವು ಜವಾಬ್ದಾರಿನ ಕೊಟ್ಬಿಡ್ತೀವಿ. ಮಕ್ಕಳಿಂದ ವಹಿಸಿ ಜವಾಬ್ದಾರಿ ನೀವು ಮಾಡಬೇಕು ಅಂತ ಕ್ಲಾಸ್ ಟೀಚರ್ಸ್ಗಿಂತ ಇರ್ಬೋದು, ಎಲ್ಲ ಟೀಚರ್ಸ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳಿಗೆ ಜವಾಬ್ದಾರಿ ಕೊಡ್ತೀವಿ. ಆ್ಯಂಡ್ ಆದ ಪೇರೆಂಟ್ಸ್ ಮೀಟಿಂಗನ್ನು ನಾವು ಅವಾಗಗ್ಗೆ ಒಂದು 2-3 ಸಾರಿ ಪೇರೆಂಟ್ಸ್ ಮೀಟಿಂಗನ್ನು ಮಾಡಿ ಅವರಿಗೆ ಯಾವ ರೀತಿ ಮಕ್ಕಳನ್ನ ಮನೆಯೊಳಗೆ ಪ್ರೋತ್ಸಾಹಿಸಬೇಕು, ಯಾವ ರೀತಿ ಮಾತನಾಡಬೇಕು, ಅವ್ರು ಯಾವ ರೀತಿ ಅವ್ರಿಗೆ ಎಲ್ಲೋ ಬೇರೆ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡಬಾರ್ದು ಅನ್ನೋದನ್ನೆಲ್ಲ ನಾವು ಗೈಡ್ ಮಾಡ್ತೀವಿ. ಹಂಗಾಗಿ ಟೀಚರ್ಸು ಮತ್ತು ಪೇರೆಂಟ್ಸು ಇವೆಲ್ಲರ ಸಹಕಾರವನ್ನು ನಮ್ಮ ಆಡಳಿತ ಮಂಡಳಿ ಜೊತೆ ಕೈ ಜೋಡಿಸಿರೋದ್ರಿಂದ ಇವತ್ತು ಈ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಜಾನುವಾರು ನಮಸ್ತೆ. ನಮಸ್ತೆ. ತಾವು ಕೂಡ ಈ ಮಾಗಡಿ ಕೆಂಪೇಗೌಡ ಶಾಲೆಯಲ್ಲಿ ಓದ್ತಾ ಇದ್ದು ಹೆಚ್ಚಿನ ಅಂಕವನ್ನು ಪಡೆದಿದ್ದೀರಾ. ಈಗ ಅಂಕವನ್ನು ಪಡೆಯಲಿಕ್ಕೆ ಯಾವ ರೀತಿ ನೀವು ಓದ್ತಾ ಇದ್ದೀರಿ? ಎಲ್ಲರಿಗೂ ನಮಸ್ತೆ. ನಮ್ಮ ತಂದೆ ತಾಯಿಗೆ ಮತ್ತು ಟೀಚರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು. ಆಮೇಲೆ ಬೆಳಗ್ಗೆ ಎದ್ದಾಗಿಂದನೂ ರಾತ್ರಿ ಮಲಗೋವರೆಗೂ ನಮ್ಮ ಪೇರೆಂಟ್ಸ್ಗಳ ಸಪೋರ್ಟ್ ಅಷ್ಟೇ ಇತ್ತು. ಅಂದರೆ ಒಂದು 5:30, 4 ಹಂಗೆ ಎದ್ರಾಗೂ ಅಷ್ಟೇ ಅವರು ನಮ್ಮ ಜೊತೆಲಿ ಕೂತ್ಕೊಂಡು ಹಂಗೆ ಹೇಳ್ಕೊಂಡ್ಕೊಟ್ರು. ಆಮೇಲೆ ಟೀಚರ್ಸು ಅಷ್ಟೇ ನಾವು 8 ಗಂಟೆಗೆ ಬರೀವೋ ಆವಾಗ ಅವರು ಸಹ ಬಂದು ನಮಗೆಲ್ಲ ನೀಟಾಗಿ ಹೇಳ್ಕೊಂಡು ಕೊಟ್ಟವ್ರೆ. ಆಮೇಲೆ 8 ಗಂಟೆ ತನಕನೂ ನೀಟಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ. ಅವರು ಮನೆಗೆ ಲೇಟಾಗಿ ಹೋಗಿ ಹಂಗೂ ಫೋನ್ ಮಾಡಿದಾಗೆಲ್ಲ ಏನು ಬೇಜಾರು ಮಾಡ್ಕೊಳ್ದೆ ಡೌಟ್ ಎಲ್ಲ ಕ್ಲಾರಿಫೈ ಮಾಡೋರೆ. ನಮ್ಮದು ಪರ್ಸೆಂಟೇಜ್ ಬಂದಿರೋದು ಅವ್ರದ್ದು ಕಾರಣ. ಪೂರ್ವಿಕ್ ನಮಸ್ತೆ. ನಮಸ್ತೆ ಸರ್. ಇವತ್ತು SSLC ರಿಸಲ್ಟ್ ಬಂದಿದೆ. ಮಾಗಡಿ ಕೆಂಪೇಗೌಡ ಶಾಲೆ ಅನುದಾನ ರಹಿತ ಶಾಲೆಯಲ್ಲಿ ಮಾಗಡಿ ಟೌನಲ್ಲಿರ್ತಕ್ಕಂಥದ್ದಕ್ಕೆ ಫಸ್ಟ್ ಪ್ಲೇಸ್ನಲ್ಲಿದೆ 100% ರಿಸಲ್ಟಲ್ಲಿ. ತಾವು ಕೂಡ ಈ ಶಾಲೆನವರೇ. ಈ ಶಾಲೆಯಲ್ಲಿ ನೀವು ಓದಲಿಕ್ಕೆ ಯಾವ ರೀತಿ ಸಪೋರ್ಟ್ ಇತ್ತು, ನೀವು ಯಾವ ರೀತಿ ಓದಿದ್ರಿ? ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾನು ನಮ್ಮ ಗುರುಗಳಿಗೆ, ನನ್ನ ಮಾತಾಪಿತರರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾವು ತುಂಬ ಕಷ್ಟಪಟ್ಟು ಬೆಳಗ್ಗೆಯಲ್ಲೇ ಎದ್ದು ಓದಿದ್ದೀವಿ ಮತ್ತು ಅದಕ್ಕೆಲ್ಲ ನಮ್ಮ ಟೀಚರ್ಸ್ಗಳು ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಮಾಡಿದ್ದಾರೆ. ಸ್ಕೂಲ್ ಅವರ್ಸ್ ಬಿಟ್ಟು ಅವರು ಕೂಡ ಮನೆಗೆ ಲೇಟಾಗಿ ಹೋಗಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮಗಂತೂ 6 ಪ್ರಿಪೇಟ್ರಿಗಳನ್ನು ಮಾಡಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಾವು ಎಕ್ಸಾಮ್ ಬರೀಬೇಕಾದ್ರೂ ಭಯ ಅನ್ನೋದೇನೂ ಇರ್ತಿರ್ಲಿಲ್ಲ. ತುಂಬಾ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಮುಂದೆ ಏನು ಓದಬೇಕು ಅಂತಿದೆಯಾ? ಮುಂದೆ ನಾನು PUCನಲ್ಲಿ ನೀಟ್ ತೊಗೊಂಡು MBBS ಬರ್ದು ನೆಕ್ಸ್ಟು ನೀಟೆಲ್ಲ ಚೆನ್ನಾಗಿ ರ್ಯಾಂಕ್ ತೊಗೊಂಡು UPSC ಎಕ್ಸಾಮ್ ತೊಗೋಬೇಕು ಅನ್ನೋದು ನನ್ನ ಗುರಿ ಆಗಿದೆ. ಲಾವಣ್ಯ ಅವರು ನಮಸ್ತೆ. ನಮಸ್ಕಾರ ಸರ್. ನೀವು ಕೂಡ ಈ ಮಾಗಡಿ ಕೆಂಪೇಗೌಡ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ಹೆಚ್ಚಿನ ಅಂಕವನ್ನು ಪಡೆದಿದ್ದೀರಾ. ಅದಕ್ಕೆ ನಿಮ್ಮ ಶ್ರಮ ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ನಮ್ಮ ಪೇರೆಂಟ್ಸ್ಗೆ ಮತ್ತು ನಮ್ಮ ಟೀಚರ್ಸ್ಗೆ, ಪ್ರಿನ್ಸಿಪಲ್ ಸರ್ಗೆ, ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡೋರೆ. ಟೀಚರ್ಸ್ ಒಂದು ಚೆನ್ನಾಗಿ ಹೇಳ್ಕೊಂಡು ಕೊಟ್ಟವ್ರೆ, ತುಂಬ ಚೆನ್ನಾಗಿ ಗೈಡ್ ಮಾಡೋರೆ. 25 ಮೆಂಬರ್ಸ್ ಡಿಸ್ಟಿಂಕ್ಷನ್ ಬಂದವ್ರೆ ಅಂತಂದರೆ ಸುಮ್ಮನೆ ಬರಲ್ಲ. ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟವ್ರೆ. ಪ್ರಿನ್ಸಿಪಲ್ ಸರ್ಗೂ ಅಷ್ಟೇ ತುಂಬ ಹೆಲ್ಪ್ ಮಾಡೋರೆ. ಅವರು ಬಂದಲ್ಲಿ ಕಾರಿಡಾರ್ ಹತ್ರ ಎಲ್ಲ ಕುತ್ಕೊಳ್ತಿದ್ರು. ನಾವು ಓದುವಾಗೆಲ್ಲ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸೈನ್ಸಲ್ಲೆಲ್ಲ ಡೌಟ್ಸ್ ಕ್ಲಿಯರ್ ಮಾಡೋರೆ. ಸೈನ್ಸು ಮ್ಯಾಥ್ಸ್ನ ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟವ್ರೆ. ಆಮೇಲೆ ಪೇರೆಂಟ್ಸು ಅಷ್ಟೇ
ಅಷ್ಟೇ ಅವರೂ ತುಂಬ ಸಪೋರ್ಟ್ ಮಾಡೋರೆ. ಮಾರ್ನಿಂಗ್ ಒಂದು 3 to 5 ತನಕ ಎಲ್ಲ ಓದ್ತಿದ್ದೆ ನಾನು. ಇದಕ್ಕೆ ಈ ಒಂದು ಶ್ರಮಕ್ಕೆ ಆಡಳಿತ ಮಂಡಳಿ ಯಾವ ರೀತಿ ಸಪೋರ್ಟ್ ಮಾಡ್ತು? ಅವರೂ ಆಗಾಗ ವಿಸಿಟ್ ಮಾಡ್ತಿದ್ರು. ವಿಸಿಟ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ತೆಗಿತಿದ್ದೀರಾ, ಎಷ್ಟೆಷ್ಟು ಮಾರ್ಕ್ಸ್ ತೆಗಿತಿದ್ದೀರಾ ಅಂತೆಲ್ಲ ಚೆಕ್ ಮಾಡೋರು. ಚೆಕ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಓದಬೇಕು, ಹಂಗೆ ಓದಬೇಕು, ಹಿಂಗೆ ಓದಬೇಕು ಅಂತೆಲ್ಲ ಮೋಟಿವೇಟ್ ಮಾಡೋರೆ. ಅವರು ನಮಗೆ ತುಂಬ ಹೆಲ್ಪ್ ಮಾಡೋರೆ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.